हेलो हेलो अरे मोटू ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಜಾನ್ ನಿಂತ್ಕೊಳ್ಳೋ. ಓಡಕ್ತೀರ ತಪ್ಪಿಸ್ಕೊಂಡು. ಅರೆ ಜಾನ್, ನೀವು ಓಡಕ್ ಹೋಗ್ತೀರಾ? ಎಲ್ಲ ರಸ್ತೆಗಳು ಬಂದಾಗೋಗ್ಬಿಟ್ಟಿವೆ. ಇಲ್ಲ 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 ಬಾಸ್ ಎದ್ದೇಳಿ. ಈ ಮೋಟು ಪತ್ಲು ಕನ್ಸಲ್ಲೂ ಸತಾಯಿಸ್ತಾರೆ. ಈ ಜಾನ್ಗೆ ಕನ್ಸಲ್ಲೂ ಕಳ್ತನ ಮಾಡೋದಕ್ಕಾಗ್ತಾ ಇಲ್ಲ. ವಾವ್ ಬಾಸ್ ವಾವ್, ಏನ್ ಕವಿತೆ. ಕವಿತೆನ ಬಿಡು. ಮೋಟು ಪತ್ಲನ ಹಿಡ್ಕೊಳ್ಳಿ ಹೋಗಿ. ಇಲ್ಲ ಅಂದ್ರೆ ಅವ್ರು ನಮ್ಗೆ ಜೀವನ ಮಾಡೋಕ್ ಬಿಡೋದಿಲ್ಲ. ನಾನು ಅವ್ರಿಗೆ ಜೀವಂತ ಇರೋಕ್ ಬಿಡಲ್ಲ. ಅವ್ರನ್ನ ಹಿಡ್ಕೊಂಡು ಇಲ್ಲಿಗೆ ಬರೋಣ. ಮೋಟು, ಬೆಳಗ್ಗೆ ಬೆಳಗ್ಗೆ ಶುದ್ಧವಾದ ಗಾಳಿ ಸೇವಿಸ್ಬೇಕು ಕಣ. ಪತ್ಲು, ಬೆಳಗ್ಗೆನೆ ಒಂದೇ ಒಂದು ವಸ್ತು ತಿನ್ಬೇಕು ಕಣೋ. ಏನ? ತಾಜಾ ಸಮೋಸ. ಬಿಡಪ್ಪ, ಏನ್ ಮಾಡ್ತಾ ಇದ್ದೀನಿ? ಬಂದೆ. ಅರೆ ಏನ್ ಮಾಡ್ತೀಯ ನೀನು? ಗೂಂಡ ಅವನು. ನನ್ಗ್ಯಾಕೆ ತಲೆ ಮೇಲೆ ನೋಡ್ತಾ ಇದೀಯಾ? ಒಳ್ಳೆಯವ್ರ ಕಾಲನೇ ಇಲ್ಲಪ್ಪ. ಕಾಲ ಕೆಟ್ಟೋಯ್ತು ಅತ್ಲಾಗೆ. ಮೋಟು, ಇವೆರಡು ಜಾನ್ ಚಮಚಗಳು ಕಣ. ನಮ್ಮನ್ನ ಗೂಬೆ ಮಾಡಕ್ ಬಿಟ್ವು ಇವು. ಹೌದಾ? ಬಂದ್ರ ನೋಡೋಣ ಈಗ. ಓಯ್, ಹುಡುಗಿ ವೇಷ ಹಾಕೊಂಬಿಟ್ಟು ನಮಗ್ ಮೋಸ ಮಾಡ್ತೀರೇನ್ರೋ? ತಗೋ. ಏನಾಯ್ತು? ಮೋಟು ಪತ್ಲು ಈಗ ಜಾನ್ ಆಗ್ತಾನೆ ಡಾನ್. ಜಾನ್ ಆಗ್ತಾನೆ ಡಾನ್. ನಾನು ಆಗ್ತೀನಿ ಇವಾಗ ಮೋಟು. ಮತ್ತೆ ಇವನು ನನ್ನ ಪೈಲಟು. ಈ ಪಿಲ್ಲು ಆಗ್ತಾನೆ ಪತ್ಲು. ಮತ್ತೆ ನೀವಿಬ್ರು ಈ ಪಂಜರದಲ್ಲಿ ಬಂದಿ ಆಗಿರ್ಬೇಕು. ಮತ್ತೆ ನಾವಿಬ್ರು ಕಳ್ತನ ಮಾಡ್ತೀವಿ ನಿಮ್ ಏರಿಯಾದಲ್ಲಿ. ಡಕಾಯತಿ ಮಾಡ್ತೀವಿ ನಾವು. ಚಿಂಗಮ್ ನಿಮ್ಮನ್ನ ಹುಡ್ಕೋದ್ರಲ್ಲಿ ಇರ್ತಾನೆ. ಅಲ್ವಾ? ಒಳ್ಳೆ ಐಡಿಯಾ ಇದು. ಒಂದ್ ವಿಷಯ ಅದನ್ನ ಹೇಳ್ತೀನಿ. ಈ ಕಂಬದಲ್ಲಿ ಕರೆಂಟ್ ಇದೆ, ಮುಟ್ಬೇಡಿ. ಬಾಬಾ ಬೇಗ ತುಂಬ್ಕೋ. ಎಲ್ಲಾನು ಬಿಡ್ಬೇಡ. ಎತ್ಕೋ, ಅದನ್ನ ಎತ್ಕೋ. ಒಂದು ಬಿಡ್ಬೇಡ. ನಡಿ. ಚಿಂಗಂ ಸರ್, ಗಾಡಿ ನಿಲ್ಸಿ, ಜೀಪ್ ನಿಲ್ಸಿ. ಮೋಟು ಪತ್ಲು ಎಲ್ಲಾನು ಲೂಟಿ ಮಾಡ್ತಾ ಇದ್ದಾರೆ. ಬ್ಯಾಂಕು, ಅಂಗಡಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಎಲ್ಲ ಬಗ್ಗರನ್ನು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅಯ್ಯಮ್ಮ, ಮೋಟು ಪತ್ಲು ಲೂಟಿ ಮಾಡಕ್ ಶುರು ಮಾಡ್ಬಿಟ್ರ. ಕಾನೂನು ಮೇಲಾಣೆ, ಅವರಿಬ್ಬರು ನಾವು ಖಂಡಿತ ಬಿಡೋದಿಲ್ಲ. ಎಲ್ಲಿ ಹೋದ್ರು ಅವರು?
ಎಲ್ಲಿ 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 ಹೋದ್ರು? ಗೊತ್ತಿಲ್ಲ ಯಾವ ಕಡೆ ಹೋದ್ರು. ಅತ್ಲಾಗ್ ಹೊಂಟಿದ್ದೀನ್ರಿ. ಇಲ್ಲ, ಈ ಕಡೆ ಹೊಡೆದ್ರು. ಬಾಸ್ ಇವಾಗ ಹೇಗ್ ಗೊತ್ತಾಗತ್ತೆ ಯಾವ ಕಡೆ ಹೋದ್ರು ಅಂತ? ಚಿಂಗಮ್ ಸರ್ ಇವಾಗ ಏನ್ ಮಾಡ್ತೀರಿ? ಅಯ್ಯಮ್ಮ ಡಾಕ್ಟರ್ ಜಟ್ಕಾ ಕೊಡಿಲಿ. ಸರ್ ಅದು ನನ್ನ ಫ್ಲೈಯಿಂಗ್ ಹೆಲ್ಮೆಟ್ ಒಂದು ಇಟ್ಕೊಂಡು ಏನ್ ಮಾಡ್ತೀರಾ ಸರ್ ನೀವು? ಡಾಕ್ಟರ್ ಜಟ್ಕಾ ನಾನಿದ್ರಲ್ಲಿ ಹಾಕೊಂಡು ಆಕಾಶದಲ್ಲಿ ಹಾರಾಡ್ಕೊಂಡು ಹೋಗ್ತೀನಿ. ಆಮೇಲೆ ಚೆಕ್ ಮಾಡ್ತೀನಿ ಆ ಬೋಟ್ ಬದಲು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ. ಆಮೇಲೆ ಅವನ್ನ ಹಾಗೆ ಹಿಡ್ಕೊಂಡ್ಬಿಡ್ತೀನಿ. ಅಮ್ಮ ಅಯ್ಯೋ ಬಾಯ್ ಬಾಯ್. ಅಮ್ಮ ಅಯ್ಯಮ್ಮ ಅಮ್ಮ. ಸರ್, ಸಿಂಗಮ್ ಸರ್, ನಿಮ್ಗೆ ಮೇಲಿಂದ ಬರೋದಕ್ಕೆ ಯಾವ್ದು ತೊಂದರೆ ಆಗಿಲ್ಲ ತಾನೆ? ಅಯ್ಯಮ್ಮ ನನ್ನ ಮೈ ಮೇಲೆ ಮಿಸೈಲ್ ಬಿಟ್ರು ಕಾನೂನು ಮೇಲೆ ಆಡಿ ಖಂಡಿತ ಬಿಡೋದಿಲ್ಲ. ಕಿಂಗಮ್ ಇದ್ರು ಕೂಡ ಬ್ಯಾಂಕ್ ಅಲ್ಲಿ ದರೋಡೆ. ನಾನೇ ಚೆಕ್ ಮಾಡ್ತೀನಿ, ಬನ್ನಿ. ಇನ್ಸ್ಪೆಕ್ಟರ್ ಸರ್, ಪೂರ್ತಿ ಬ್ಯಾಂಕ್ಗೆ ಖಾಲಿ ಮಾಡಿಬಿಟ್ಟಿದ್ದಾರೆ. ಬ್ಯಾಂಕ್ ಅಲ್ಲಿರೋ ಹಣ ಎಲ್ಲ ಮಾಯ, ಆದ್ರೆ ಸಮೋಸ ಮಾತ್ರ ಇಟ್ಟೋಗಿದ್ದಾರೆ. ನೋ 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 ಈ ಕಳ್ಳ ಮೋಟು ಆಗಿರಕ್ಕೆ ಸಾಧ್ಯ ಇಲ್ಲ. ಮೋಟು ಜಗತ್ನಲ್ಲಿರೋದನ್ನೆಲ್ಲ ಬಿಟ್ಬಿಡ್ತಾನೆ, ಆದ್ರೆ ಸಮೋಸ ಮಾತ್ರ ಬಿಡೋದಿಲ್ಲ. ನನ್ಗನ್ಸುತ್ತೆ ಇದು ಬೇರೆ ಯಾರ್ದು ಕೆಲಸ, ಆದ್ರೆ ಯಾರ ಕೆಲಸ ಮಾಡಿರಬಹುದು? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಇದು ಫುರ್ಫುರಿ ನಗರದಲ್ಲಿರೋ ದೊಡ್ಡ ಬ್ಯಾಂಕ್. ಮೋಟು ಪತ್ಲು ಕಳ್ತನ ಮಾಡೋದಕ್ಕೆ ಇಲ್ಲಿಗೆ ಬಂದೇ ಬರ್ತಾರೆ. ಆಗ ನಾವು ಅವ್ರನ್ನ ಇಲಿ ತರ ಹಾಗೆ ಹಿಡ್ಕೊಬಿಡೋಣ. ಓಕೆ, ರೆಡಿ? ಕಮ್. ಮೋಟು ಪತ್ಲು ತಪ್ಪಿಸ್ಕೊಂಡು ಓಡಕ್ ನೋಡ್ಬೇಡಿ. ತಗೊಳ್ಳಿ. ಅರೆ ಚಿಕಮ್ ಸರ್, ಹೊಡಿಬೇಡಿ ಸರ್, ನಮ್ಮ ಮಾತು ಕೇಳಿ ಸರ್, ದಯವಿಟ್ಟು ನಮ್ಮ ಮಾತು ಕೇಳಿ. ಅಯ್ಯಮ್ಮ, ನನಗೆ ಮಿಸೈಲ್ ಫೈರ್ ಮಾಡಿದ್ರಿ, ಆಕಾಶದಿಂದ ಕೆಳಗಡೆ ಬೀಳಿಸ್ಬಿಟ್ರಿ. ನನ್ನ ಬಸ್ ಕೆಳಗಡೆ ಎಳ್ಕೊಂಡು ಹೋದ್ರಿ ದರ ಅಂತ. ಬಾಡಿ ಎಲ್ಲ ತರ್ಚ್ ಹೋಗ್ಬಿಟ್ಟಿದ್ದಾರೆ. ಅದು ನಿಮಗ್ ನಾನು ಖಂಡಿತ ಬಿಡೋದಿಲ್ಲ. ಏ ಮೋಟು, ನಾನು ಈ ಕಂಬಿಗಳನ್ನ ಒಡೆದಾಕ್ಬಿಟ್ಟು ಬರ್ತೀನಿ. ನೀವೇ ಹೊರಗಡೆ ಬನ್ನಿ, ನಾನು ನಿಮ್ಗೆ ಒದೆ ಕೊಡ್ಬೇಕು. ಚಿಕಮ್ ಸರ್, ಕಂಬಿ ಮಾತ್ರ ಹೊಡಿಬೇಡಿ ಸರ್, ಮುಟ್ಟಬೇಡಿ ಸರ್. ಏಯ್, ನನಗೆ ಹೆದರ್ಸೋರು ಈ ಜಿಂದಗಿಲ್ಲ ಯಾರು ಇಲ್ಲ. ನನ್ನ ನೋಡ ಈ ಜಿಂದಗಿ ಹೆದರ್ಕೊಂಡ್ಬಿಡುತ್ತೆ. ನಾನಂದ್ರೆ ಗೊತ್ತಲ್ಲ ನಿಮಗೆ. ಅಯ್ಯಮ್ಮ, ಈ ಬಿಬ್ರು ಮೋಟು ಪತ್ಲುಗಳು ಡಬ್ಬಲ್ ಆಕ್ಟಿಂಗು. ಈಗ ಪಟಾಪಟ ಅಂತ ಹೇಳ್ಬಿಡಿ, ಇದ್ರಲ್ಲಿ ಅಸ್ಲಿ ಯಾರು ನಕಲಿ ಯಾರು ಅಂತ. ಚಿಂಗಮ್ ಸರ್, ನಾವು ನಿಜವಾದ ಮೋಟು ಪತ್ಲು. ಸರ್, ನಾವು ಅಸ್ಲಿ ಮೋಟು ಪತ್ಲು ಸರ್. ಓಕೆ ಓಕೆ, ನಾನು ಯಾರಿಗೆ ಶೂಟ್ ಮಾಡ್ಲಿ? ನಿಮ್ಮಿಬ್ಬರಲ್ಲಿ ಮೊದಲು ನಾನು ಯಾರಿಗೆ ಶೂಟ್ ಮಾಡ್ಲಿ?
ಏಯ್ ಬೋನಲ್ಲಿರೋ ಮೋಟು ಪತ್ಲು ಹೇಳಿ, ಯಾರಿಗೆ ಮೊದಲು ನಾ ಶೂಟ್ ಮಾಡ್ಲಿ ಅಂತ? ಗೊತ್ತಾಯ್ತು, ಇವರಿಬ್ಬರು ಸ್ಲಿಮ್ ಮೋಟು ಪತ್ಲುಗಳು. ಏಯ್ ನಿಮ್ಮ ಆಟ ಮುಗೀತು. ಅರೆ ಬನ್ರೋ, ಕಾಪಾಡ್ರೋ, ನನ್ನ ಕಾಪಾಡ್ರು. ಕರೆಂಟ್ ಆಫ್ ಇದೆ, ಹೊರಗೆ ಬನ್ರೋ. ನೀವಂತೂ ತೋಪು, ಹಿಂದೂಸ್ತಾನದ ಹೋಪು, ನೀವು ಸೂಪರ್ ಬಿಡಿ. ಯು ಆರ್ ಗ್ರೇಟ್ ಸರ್, ಬಟ್ ಆಲ್ ಲಿಟಲ್ ಲೇಟ್ ಸರ್. ಅಯ್ಯೋ ವಾ ವಾ ಪತ್ಲು ವಾ, ನೋಡು ನಮ್ಮ ಮನೆ ಮೇಲೆ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡು, ಮರದ ಎಲೆಗಳೆಲ್ಲ ಎಷ್ಟು ಚೆನ್ನಾಗಿ ಹಾರ್ಕೊಂಡು ಹೋಗ್ತಾ ಇದೆ ನೋಡು. ಅಯ್ಯೋ ಮೋಟು, ಮರದ ಎಲೆ ಪಲೆ ಎಲ್ಲ ಬಿಟ್ಬಿಡು. ನಮ್ಮ ಮನೆ ತಾರ್ಸಿ ಆರೋಗ್ಬಿಟ್ಟಿದೆ ಕಣ. ಈಗ ನಾವು ಎಲ್ಲಿ ಹೋಗೋದು ಪತ್ಲು? ಎಲ್ಲಿರೋದು? ತಾರ್ಸಿ ಇಲ್ದೇ ಇರೋ ಮನೆಲ್ಲ ಇರಕ್ಕಾಗುತ್ತೇನೋ? ನೀರ್ ತುಂಬ್ಕೊಂಡ್ಬಿಡುತ್ತೆ ಕಣೋ. ಹೊರಗಡೆ ಹೋದ್ರೆ ಬಿಸ್ಲಲ್ಲಿ ಒಣಗಿ ಕಪ್ಪಾಗೋಗ್ಬಿಡ್ತೀವಿ ಕಣೋ. ಅಯ್ಯೋ ಮೋಟು, ಇವಾಗ ತಲೆ ಕೆಡ್ಸ್ಕೊಳ್ಳೋಂತ ಸಮಯ ಇಲ್ಲ ಕಣೋ. ಯೋಚ್ಸ ಬೇಗ, ಎಲ್ಲಿರೋದು, ಏನ್ ಮಾಡೋದು ಅಂತ. ಅರೆ ಪತ್ಲು, ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದೇ ಇಲ್ಲ ಕಣೋ. ನೀನೇ ಏನಾದ್ರು ಯೋಚ್ಸೋ, ಐಡಿಯಾ ಕೊಡೋ. ಐಡಿಯಾ? ಡಾಕ್ಟರ್ ಜಟ್ಕಾಗ್ ಒಂದು ಫೋನ್ ಮಾಡು, ಎಲ್ಲಿರೋದು, ನಿಮ್ಮಲ್ಲಿ ಇರ್ಬೋದಾ ಅಂತ ಕೇಳು. ಹಾ ಸರಿ ಕಣೋ, ಈಗಲೇ ಫೋನ್ ಮಾಡ್ತೀನಿ. ನಂಬರ್ ಏನವ್ರದು? ಅರೋ ಡಾಕ್ಟರ್ಣ, ಬಿರುಗಾಳಿಗೆ ನಮ್ಮ ಮನೆ ತಾರ್ಸಿ ಹಾರೋಗ್ಬಿಟ್ಟಿದೆ. ನಾವಿಬ್ರು ನಿಮ್ಮ ಮನೆಗೆ ಬಂದಿರ್ಬೋದಣ್ಣ? ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ನಾನ್ ನಿಮ್ಮವನು. ಹಾಗೆ ಮನೆನೂ ಇದೆ ಕಣಯ್ಯ. ಮೋಟು ನನ್ ಗೆಳೆಯ, ನಾನು ಒಂದು ಬಹಳ ದೊಡ್ಡ ರಿಸರ್ಚ್ ಆಗಿ ಆಗ್ಬಿಟ್ಟಿದ್ದೇನೆ ಕಣಯ್ಯ. ತಲೆ ಕೆಡ್ಕೊಂಡ್ಬಿಟ್ಟಿದ್ದೇನೆ. 1-2 ದಿನ ಬಿಟ್ಟು ಬಂದ್ಬಿಟ್ರಯ್ಯ. ಅದುವರ ತನಕ ನನ್ ತಲೆ ತಿನ್ಬೇಡಿ ನೀವು, ಓಕೆನಾ? ಏನಂದ್ರು? ಹಾಗೆ ಗಸಿಟಾಗೂ ಒಂದು ಫೋನ್ ಮಾಡ. ಹಾ ಗಸಿಟಾಗೂ ಒಂದು ಫೋನ್ ಮಾಡ್ತೀನಿ. ಹಲೋ ಗಸಿಟಾ ಬ್ರದರ್, ಬಿರುಗಾಳಿಗೆ ನಮ್ಮ ಮನೆ ತಾರ್ಸಿ ಹಾರೋಗ್ಬಿಟ್ಟಿದೆ ಕಣೋ. ಅಯ್ಯಮ್ಮ, ಚತ್ತ ಹಾರೋಯ್ತಾ? ನನ್ನ 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಈ ತರ ಕೇಳೇ ಇಲ್ಲ. ಅದಕ್ಕೆ ಬ್ರದರ್, ನಾನು ಪತ್ಲು ನಿಮ್ ಮನೆಗೆ ಉಳ್ಕೊಳಕ್ ಬರ್ತಾ ಇದೀವಿ. ನಮ್ ಮನೆಗ್ ಬರ್ತೀರಾ? ಇದು ನಿಮ್ಮನೆ ಇದ್ದಂಗೆನೆ, ಆದ್ರೆ ಇವಾಗ ತಾನೆ ಊರಿಂದ ಬಂಧು ಬಳಗ ಬಂದವ್ರೆ. ಏನ್ ಮಾಡೋದ್ ಹೇಳಿ? ಮನೇಲಿ ಸ್ವಲ್ಪನೂ ಜಾಗನೇ ಇಲ್ಲ. ಸಾರಿ, ಪ್ಲೀಸ್ ಏನು ಅನ್ಕೋಬೇಡಿ, ಡೋಂಟ್ ಮೈಂಡ್. ಅವನು ಸಾರಿ ಕೇಳಿ ಟಾಟಾ ಬಾಯ್ ಬಾಯ್ ಅಂತಾನು ಹೇಳ್ಬಿಟ್ಟ ಕಣೋ. ಅವ್ರ ಮನೆಗೆ ನೆಂಟ್ರೆಲ್ಲ ಬಂದ್ಬಿಟ್ಟಿದಾರಂತೆ. ಈಗ ಏನ್ ಮಾಡೋದು? ಅರೆ ನಮ್ ಚಿಂಗಮ್ ಸರ್ ಇದಾರಲ್ಲ. ಅಯ್ಯಮ್ಮ, ಎಂತ ಕೆಲಸ ಆಗೋಯ್ತು. ಆದ್ರೆ ಡೋಂಟ್ ವರಿ, ನಿನ್ನೆ ರಾತ್ರಿ ನಮ್ಮ ಊರಿಂದ ನಮ್ ನೆಂಟ್ರೆಲ್ಲ ಬಂದು ಟೆಂಟ್ ಹಾಕ್ಬಿಟ್ಟಿದ್ದಾರೆ. ಮೋಟು ಪತ್ಲು, ನೀವು ಚಿಂತೆ ಮಾಡ್ಕೋಬೇಡಿ. ನಿಮ್ಗೋಸ್ಕರ ಚಿಂಗಮ್ ಇದ್ದಾನೆ. ಚಿಂಗಮ್ ಹೃದಯದಲ್ಲಿ ನಿಮ್ಗೆ ಅಂತ ದೊಡ್ಡ ಸ್ಥಾನ ಇದೆ. ಆ ಸ್ಥಾನ ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ ಮನೇಲಿಲ್ಲ. ಓಕೆ, ಬೈ ಬಾಯ್. ಓಕೆ ಪತ್ಲು, ಇವ್ರ ಮನೆಗೂ ಯಾರೋ ರಿಲೇಟಿವ್ಸ್ ಬಂದ್ಬಿಟ್ಟಿದಾರಂತೆ ಕಣೋ. ಈಗ ಎಲ್ಲಿಗೆ ಹೋಗೋದು, ಏನ್ ಮಾಡೋದು? ನಡಿಯೋ, ದೇವ್ರಿದ್ದಾನೆ. ಒಳ್ಳೆ ವಿಷಯನೇ. ಮೇಯರ್ ಸಾಹೇಬ್ರು ನದಿ ಹತ್ರ ಮಾಡಿರೋ ಪೂಲ್ಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬಾ ಜನ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ. ನಾವು ಅವ್ರ ಮನೆಗೆಲ್ಲ ನುಗ್ಗಿ ಕಳ್ತನ ಮಾಡ್ಬಿಡೋಣ, ಗೊತ್ತಾಯ್ತಾ? ಮಾಸ್
ಅಲ್ಲಿ ನೋಡಿ ಕಳ್ತನದ ಬಗ್ಗೆ ಮಾತಾಡ್ತಿದ್ದಂಗೆನೆ ಮೋಟು ಪತ್ಲು ಬಂದ್ರು. ಹುಷಾರಾಗಿರಿ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಏನೋ ಒಂದ್ ಸಮಸ್ಯೆ ತಗೊಂಡೇ ಬರ್ತಾರೆ ಆ ಮೋಟು ಪತ್ಲು ಇಬ್ರುನು. ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಕವಿತನ ಬಿಡು ಅವರಿಬ್ರು ಕಥೆ ಏನು ಅಂತ ನೋಡ್ರ. ಮೋಟು ನನಗೆ ಅಣ್ಣ ಅಂದ್ಬಿಟ್ಟ. ನನಗೆ ಗಿಂಡ್ ಬಿಟ್ಟು ತೋರಿಸಿ ನೀವೆಲ್ಲ. ಇವಾಗ ನಾನು ಕಾಣ್ತಾ ಇರೋದು ಕನ್ಸ ಅಥವಾ ನನ್ಸ? ನಿಜಾನೇ ನಾನು ಎದ್ದಿದ್ದೀನಿ ಇನ್ನು. ಬ್ರದರ್, ಬಿರುಗಾಳಿಗೆ ನಮ್ಮ ಮನೆ ತಾರಿಸಿ ಹಾರೋಗ್ಬಿಟ್ಟಿದೆ ಬ್ರದರ್. ನಾವು ಸ್ವಲ್ಪ ದಿನ ನಿಮ್ಮಲ್ಲಿ ಇರ್ಬೋದಾ? ಒಂದ್ 3-4 ದಿನ ಅಷ್ಟೇ ಬ್ರದರ್. ತಾರಿಸಿ ರಿಪೇರಿ ಮಾಡೋರ್ಗೂ ಅಷ್ಟೇ. ಮಳೆಗಾಲ ಅಲ್ವಾ ಜಾನ್ ಬ್ರದರ್? ಅರೆ ಇದ್ರಲ್ಲಿ ನಗೋ ಅಂತದೇನು ಬ್ರದರ್? ಅರೆ ನಮ್ಮನೆ ಚತ್ತು ಮಳೆಗಾಲದಲ್ಲಿ ಎಲ್ಲಾ ಕಡೆನೂ ಸೋರುತ್ತೆ. ನಾವು ಅಂತ ಮಳೆಲೇನೆ ಸಣ್ಣ ಪುಟ್ಟ ಕಳ್ತನಗಳು ಮಾಡ್ಕೊಂಡು ಜೈಲಿಗೆ ಹೋಗ್ಬಿಡ್ತೇವೆ. ಪೂರ್ತಿ ಮಳೆಗಾಲ, ಊಟ ತಿಂಡಿ ನೀರು ಎಲ್ಲ ಫ್ರೀ, ಎಲ್ಲ ಜೈಲಲ್ಲೇ. ನೀವುನು ಅದೇ ತರ ಒಂದ್ ಕೆಲ್ಸ ಮಾಡಿ, ನಾವೆಲ್ಲ ಜೈಲಲ್ಲೇ ಸೇರ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿರೋಣ. ಏನಂತೀರಾ? ನಡೆಯೋ ಪತ್ಲು, ನಾವು ಇನ್ ಮುಂದೆ ಅದೇ ಕೆಲಸ ಮಾಡೋಣ. ಚಿಂಗಂ ಸರ್ ನಮ್ಮನ್ನ ಜೈಲ್ಗೆ ಹಾಕ್ಬಿಡ್ಲಿ. ಐಡಿಯಾ ನಡಿಯ. ಈಗ ಎಂತ ಕೆಲಸ ಮಾಡೋಣ ಅಂದ್ರೆ ಚಿಂಗಂ ಸರ್ ನಮ್ಮನ್ನ ಜೈಲಿಗೆ ಹಾಕ್ಲೇಬೇಕು ಅಂತ ಕೆಲಸ. ಮೋಟು ಪತ್ಲು, ಯಾರ್ ಕಲ್ಲು ಅಡ್ಡ ಇಟ್ಟಿರೋದು? ಬೇಗ ತೆಗೀರಿ ಅದನ್ನ. ನಾನು ನದಿ ಹತ್ರ ಇರೋ ಹೊಸ ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆಗೆ ಹೋಗ್ತಾ ಇದ್ದೀನಿ. ರಸ್ತೆಗೆ ನಾವೇ ಇಟ್ಟಿರೋದು. ನಿಮ್ಮನ್ನ ನದಿ ಪೂಲ್ ಉದ್ಘಾಟನೆಗೆ ಹೋಗಕ್ ಬಿಡೋದಿಲ್ಲ ನಾವು. ಇವತ್ತು ನಿಮ್ಮನ್ನ ಎಲ್ಲೂ ಹೋಗಕ್ ಬಿಡೋದಿಲ್ಲ. ಅರೆ ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮನ್ ಮಾತ್ರ ನಾ ಬಿಡಲ್ಲ. ಬೇಕಾದ್ರೆ ನೀವು ನಮ್ಮನ್ನ ಜೈಲಿಗೆ ಕಳಿಸ್ಬಿಡಿ, ನಾವಂತೂ ಬಿಡೋದಿಲ್ಲ. ಡ್ರೈವರ್, ಗಾಡಿ ತೆಗಿ ಬೇಗ. ಕಾರ್ ನಿಲ್ಲಿಸ್ಬೇಡ, ಅದೇನಾದ್ರೂ ಆಗ್ಲಿ. ಡ್ರೈವರ್, ಕಾರ್ ನಿಲ್ಸು. ಮೋಟು ಏನಾಯ್ತು? ನಿಂತೇನ ಬರ ನಿಂತ್ಕೊಳ್ಳಿ ಸರ್. ಗಟ್ಟಿಯಾಗಿ. ಸಾಗೋಗ್ಬಿಟ್ಟಿರುತ್ತೆ. ನಡಿ. ಹಲೋ ಇನ್ಸ್ಪೆಕ್ಟರ್ ಚಿಂಗಂ, ಬೇಗ ಬನ್ನಿ. ಮೋಟು ಪತ್ಲನ್ನ ಅರೆಸ್ಟ್ ಮಾಡಿ ಬೇಗ. ಇವರು ನನ್ನ ಹಿಡ್ಕೊಂಡು ಕೂತಿದ್ದಾರೆ. ಅರೆ ನನ್ನ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನಾವು ನಿಮ್ಮನ್ನು ಬಿಡಲ್ಲ ಸರ್. ದ ನೇಮ್ ಇಸ್ ಚಿಂಗಂ. ಚಿಂಗಂ ಅಂತ ಬಚಾವಾಗೋದು ಇಂಪಾಸಿಬಲ್. ಮೋಟು ಪತ್ಲು, ಯು ಆರ್ ಅಂಡರ್ ಅರೆಸ್ಟ್. ಎಳನೀರು ಸರ್, ಏಟ್ ಬಿದ್ದಿಲ್ಲ ತಾನೇ? ಯೋಚನೆ ಮಾಡ್ತಾ ಇದ್ದೀನಿ. ಮೋಟು ಪತ್ಲು ತರ ಒಳ್ಳೆ ಮನುಷ್ಯರು ಅಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಸರ್, ನೀವು ತೋಪು, ಹಿಂದೂಸ್ತಾನದ ಹೋಪು. ಯು ಆರ್ ಗ್ರೇಟ್ ಸರ್, ಬಟ್ ಆಲ್ರೆಡಿ ಸ್ವಲ್ಪ ಲೇಟ್ ಸರ್. ಹೇರಾ ಪೇರಿ, ಹೋಗಿ ಮೋಟು ಪತ್ಲನ್ನ ಅರೆಸ್ಟ್ ಮಾಡಿ. ಜೈ ಹೋ. ಥ್ಯಾಂಕ್ ಯು ಚಿಂಗಂ ಸರ್. ನಮಗೆ ಶಿಕ್ಷೆ ಆಗ್ಲೇಬೇಕು ಸರ್. ಪಾಪ ಮೇಯರ್ ಸಾಹೇಬರು ಫಂಕ್ಷನ್ಗೆ ಹೋಗೋದನ್ನ ತಪ್ಪಿಸ್ಬಿಟ್ವಿ ನಾವು ಸರ್. ಮೋಟು ಪತ್ಲನ್ನ ಬಿಟ್ಬಿಡಿ. ಅವ್ರು ಇವತ್ತು ನನ್ನ ಕಾಪಾಡಿದ್ದಾರೆ. ಅಯ್ಯಮ್ಮ, ಅವರು ಹೇಗೆ ಬಚಾವ್ ಮಾಡಿದ್ರು? ನಾನು ಇವತ್ತು ಮುಹೂರ್ತ ಮಾಡ್ಬೇಕಾಗಿತ್ತು. ಪೂಲು ಪ್ರವಾಹ ಬಂದು ಮುಳುಗೋಗಿದೆ. ನಾನು ಪೂಲಲ್ಲಿ ಇದ್ದಿದ್ರೆ ನಾನು ಕೊಚ್ಕೊಂಡು ಹೋಗ್ಬಿಡ್ತಿದ್ದೆ. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನಡೀರಿ ಇನ್ಸ್ಪೆಕ್ಟರ್ ಚಿಂಗಂ. ಓಕೆ ಹೇರಾ ಪೇರಿ, ಮೋಟು ಪತ್ಲನ್ನ ಬಿಟ್ಬಿಡಿ ಅಂಡ್ ಫಾಲೋ ಮೀ. ಎಸ್ ಸರ್. ಅರೆ ಜೀಪ್ ನಿಲ್ಸಿ ಸರ್, ನಮ್ಮ ಮಾತು ಕೇಳಿ ಸರ್. ಸರ್, ಕೂಗೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣ. ಅವ್ರಾಗ್ಲೇ ಹೊಟ್ಟೋಗ್ಬಿಟ್ರು ಕಣ. ಬೇರೆ ಏನಾದ್ರೂ ಯೋಚನೆ ಮಾಡೋಣ ಕಣ ಈಗ ನಾವು. ಏನ್ ಮಾಡೋದು? ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಅಂತೂ ಓಡೋದೇ ಇಲ್ಲ ಕಣ ಪತ್ಲು. ನೀನಾದ್ರೂ ಒಂದು ಐಡಿಯಾ ಕೊಡೋ.
ಮೊಟ್ಟು ಐಡಿಯಾ ಅಲ್ಲಿ ವ್ಯಾನ್ ನಿಂತಿದೆಯಲ್ಲೋ ಬ್ಯಾಂಕಿಂದ ಹಣ ತುಂಬಿಸ್ಕೊಂಡೋಗೋ ಗಾಡಿ ಅದನ್ನೆಲ್ಲರೂ ತಗೊಂಡೋಗಿ ಮುಚ್ಚಿಟ್ಬಿಡೋಣ. ಚಿಂಗಮ್ ಸರ್ ನಮ್ ಜೈಲ್ಗೆ ಹಾಕಿ ಅವಾಗ ಕೇಳ್ತಾರೆ, ಅವಾಗ ಹೇಳ್ಬಿಡೋಣ ಇಂಥ ಕಡೆ ಅಂತ. ನಡಿ. ವಾ ಪತ್ಲು ವಾ. ಚಿಂಗಮ್ ಸರ್ ನೋಡು ಏನ್ ಕರೆಕ್ಟ್ ಟೈಮ್ ಬಂದ್ಬಿಟ್ರು ನಮ್ಮ ಅದೃಷ್ಟ ಕಣೋ. Stop in the name of law. ನಿನ್ನ ಕಾನೂನು ಮೇಲಾಣೆ ನಿಲ್ಸೇ ನಿಲ್ಸೇ. ಅರೆ 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 ಬಿಡಿ ನನ್ನ, ಬಿಡಿ ನನ್ನ. ಯಾಕೆ ಹೊಡಿತಾ ಇದ್ದೀರಾ ನೀವು? ಬಿಡಿ ನನ್ನ. ಬಿಡಿ ನನ್ನ. ಯಾಕೆ ಹೊಡಿತಾ ಇದ್ದೀರಾ? ಅರೆ ಚಿಂಗಮ್ ಸರ್ ಈಗೇನ್ ಮಾಡ್ತೀರಾ ಸರ್ ನೀವು? ನೀವು ನಮ್ಮಿಬ್ಬರನ್ನು ಜೈಲಿಗೆ ಹಾಕ್ಲೇಬೇಕು. ಏಯ್ ಮೋಟು ಪತ್ಲು, ನೀಬ್ರು ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀರಾ. ಇವರು ಸೆಕ್ಯೂರಿಟಿ ಗಾರ್ಡ್ಗಳಲ್ಲ, ದರೋಡೆಕೋರರು. ಬ್ಯಾಂಕ್ ಗಳನ್ನ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇದ್ರು. ನೀವಿಬ್ರು ನಿಮ್ ಜೀವನ ಒತ್ತೆ ಇಟ್ಟು ಇವರಿಬ್ಬರನ್ನು ಹಿಡ್ಕೊಂಡ್ಬಿಟ್ರಿ. ನಿಮ್ ಸಾಹಸಕ್ಕೆ ನಾನು ನಿಮ್ಮಿಬ್ಬರಿಗೂ ಸರ್ಕಾರದಿಂದ ಇನಾಮ್ ಕೊಡಿಸ್ತೀನಿ. ಸರ್ ನಮ್ಗೆ ಇನಾಮ್ ಬೇಡ ಸರ್, ಜೈಲ್ ಬೇಕು. ಪ್ಲೀಸ್ ಚಿಂಗಮ್ ಸರ್ ನಮಗ್ ಜೈಲ್ಗೆ ಹಾಕ್ಬಿಡಿ ಸರ್. ಸರ್ ಮೋಟು ಪತ್ಲು ಅವರಿಗೆ ಇನಾಮ್ ರೂಪದಲ್ಲಿ 5 ಸ್ಟಾರ್ ಹೋಟ್ನಲ್ಲಿ 1 ತಿಂಗಳು ಫ್ರೀ ಸ್ಟೇ, ಊಟ ತಿಂಡಿ ಎಲ್ಲ ಫುಲ್ ಫ್ರೀ. ಪತ್ಲು ಅಷ್ಟೊತ್ತಿಗೆ ನಮ್ಮ ಮನೆ ತಾರಸಿ ಆಗ್ಲೇ ರಿಪೇರಿ ಆಗೋಗ್ಬಿಡುತ್ತೆ ಕಣೋ. ಜೈ ಹೋ.